ಸಾಕರ ಅಣ್ಣ ಕನಕಪುರದಲ್ಲಿ ಒಂದು ಐತೆ ಅಂದಿದ್ರು, ಕೇಳಿ ನೋಡ್ಲಾ. ಒಳ್ಳೇದು ಹೆಂಗೆ ಅಂತ ನಾನು ನೋಡಿಲ್ಲ. ನಾನು ಜಾತ್ರೆಯಲ್ಲಿದ್ದೀನಿ, ಬೇಬಿ ಜಾತ್ರೆಯಲ್ಲಿ. ತುಂಬ ಅದ್ಭುತವಾಗಿ ಜಾತ್ರೆ ನಡೀತಿದೆ. ಏನು ಜನ ಮಲಗಿಸ್ಕೊಡ್ತಾಯಿಲ್ಲ ದನನ, ಎಲ್ಲ ಆಲೆ ಮುಕ್ಕಾಲು ಭಾಗ ತೆಗೆದು ಬಿಸಾಕ್ಬಿಟ್ಟವ್ರೆ ರೈತರುಗಳು. ಹೋಲ್ ಜೊತಲ್ಪತ್ತಲ್ ಗೌಡ್ರು ಅಲ್ಲಿ ಯಾಕೋ ಲುಂಗಿ ಹಾಕೊಂಡು ಆ ಕಡೆ ಹೋಯ್ತವ್ರು ಪಂಚಯ್ಯ. ನೋಡಿ ಇವರೇ ನಮ್ಮ ಗೌಡ್ರು. ನೆಕ್ಸ್ಟ್ ಇವಾಗ ಅಕ್ವೈರ್ ಆದ ತಕ್ಷಣ ಬಿಡ್ದಿಲ್ಲ, ಅರ್ಧ ಜಾಗ ಕೊಂಡ್ಕೋಬೇಕೀಗ. ರೆಡಿ ಆಗಿದ್ದಾರೆ. ನೀನು ಬರಯ್ಯ, ಹಿಡ್ಕಳೆ ಇಲ್ಲಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ನನ್ನ ಲೈಫಲ್ಲಿ ನಾನು ಏನು ಸಂಪಾದನೆ ಮಾಡಿದ್ದೀನಿ ಅನ್ನೋ ದೇವರೊಳಗೆ ನನಗೆ ಗೊತ್ತಿಲ್ಲ. ನೋಡಿ ಇಂಥ ಸ್ನೇಹ. ಅವ್ರು ಯಾರು ಯಾವ ಊರವರು ಅಂತ ಗೊತ್ತಿರಲ್ಲ. ನಾನು ಸಬ್ಸ್ಕ್ರೈಬ್ ಆಗಿರೋದಕ್ಕೆ ಪ್ರತಿ ಒಂದು ಜಾತ್ರೆಗೆ ಹೋದ್ರೂ ಅವರೇ ಬಂದು ಖುಷಿಯಿಂದ ಮಾತಾಡ್ತಾರೆ. ತುಂಬ ಒಂದು ಖುಷಿ ಆಯಿತು. ಕಡೂರು ಬೀರೂರು ಅಲ್ಲಿಂದ ಬಂದಿರೋದು. ಬರೀ ವಾಯ್ಸ್ ಕೇಳ್ಕೊಂಡು ಬಂದಿರೋದಂತೆ. ನೋಡಿ ಎಷ್ಟು ಖುಷಿ ಆಗ್ತಿದೆ ಅಂದರೆ, ಈ ಥರ ಇದು ನಮ್ಮ ಫ್ರೆಂಡ್ಶಿಪ್ ಅಂತಂದರೆ. ಬರೀ ದುಡ್ಡಿಗೋಸ್ಕರ ದುಡ್ಡಿದೆ ಯಾವುದೋ ಒಂದು ದನ ಕಟ್ಟಿದ್ದೀವಿ ಅಂತೆಲ್ಲ ಮಾಡೋ ಕೆಲಸ ನಿಯತ್ತಾಗಿದ್ರೆ ಇದಕ್ಕೆ ಸಾಕ್ಷಿ. ತುಂಬ ಒಂದು ಖುಷಿ ಆಯ್ತಣ್ಣ. ಯಜಮಾನ್ರಿ ಯಾಕೆಲ್ಲ ಮಲಗಿದ್ದೀರಲ್ಲ? ವ್ಯಾಪಾರ ಇಲ್ವಾ? ಏನು ಯಜಮಾನ್ರೆ ಹಿಂಗಂತೀರಿ? ಎಲ್ಲರೂ ಏನು ಜನ ಮಾತಾಡಿಸ್ತಾ ಇಲ್ಲ, ನಮ್ಮನ್ನು ಎಬ್ಬರಿಸ್ಕೊಡ್ತಾ ಇಲ್ಲ. ದನ ನಾವು ಏನು ಚಿಂದಿ ಉಡಾಯಿಸ್ತವ್ರೆ ಅಂತ ಕೆಲವರು ಅಂತಾರೆ. 1 ಲಕ್ಷ ಎಲ್ಲ 1 ಲಕ್ಷದ ಒಳಗೆ. ಅಂದರೆ ದೊಡ್ಡ ವ್ಯಾಪಾರ ಎಲ್ಲ ಮಲಗಿಸ್ಬಿಟ್ಟಿದ್ರಿ. ಅದಕ್ಕೆ ಹಾಲು ಮಾರ್ದು ಬುಡ ಹಿಡ್ಕೊಂಡು ಗಾಡಿ ಹಾಕೊಂಡು ನೀವು ಮಲಗಿಬಿಟ್ಟಿದ್ರಿ. ಹಂಗೆ ನೋಡ್ರಿ ರೈತರು ಹೆಂಗೆ ಖುಷಿಯಾಗವ್ರು ನೋಡ್ರಿ. ತಣ್ಣ ಗಾಳಿ ಬೀಸ್ತದೆ, ಪಕ್ಕದಲ್ಲಿ ಕೆರೆ ಇದೆ. ಹಂಗೆ ಬಾಸ್, ಇದು ನಮ್ಮ ಖುಷಿ ಅಂದರೆ. ನೋಡ್ರಿ ನಮ್ಮ ರೈತರು ಎಲ್ಲ ಆಲ್ರೆಡಿ 2 ಮಾರ್ಕೊಂಡವ್ರಂತೆ. 2 ಮಾರ್ಕೊಂಡು ಜೋಬಲ್ಲಿ ದುಡ್ಡು ಮುಡಿಕೊಂಡು ಆರಾಮಾಗಿ ಮನ್ಗಿರೋದು ಕುಡ್ಕೊಂಡು. ಮನೇಲಿ ಹೆಂಗಸ್ರು ಹೊಡೆದ್ರು ಅಂತ ಬಂದು ಇಲ್ಲಿ ಈ ಕತೆ ಕೇಳ್ರಿ. ಯಪ್ಪ, ಓಕೆ ಥ್ಯಾಂಕ್ ಯು, ಸೂಪರ್. ಹಂಗೆ ನೆಕ್ಸ್ಟ್ ವರ್ಷ ಹೇಳ್ತೀನಿ ದರ್ಶನ್ ಪುಟ್ಟಣ್ಣ ಸರ್ಗೆ. ಸರ್ ಎಲ್ರಿಗೂ ಒಂದೊಂದು ಅರೇಂಜ್ ಮಾಡ್ಬಿಡಿ ಸರ್ ಡೈಲಿ. ಓಕೆ ಸೂಪರ್. ಹಂಗೆ ನೋಡ್ಕೊಂಡು ಹೋಯ್ತಾ ಇದೀವಲ್ಲ ಬಾಗುರು. ನೋಡಿ ಸ್ನೇಹಿತರೆ, ರೈತರುಗಳು ಯಾವ ಮಟ್ಟಕ್ಕೆ ಊಟ ಮಾಡ್ಕೊಂಡು ಯಾವ ಮಟ್ಟಕ್ಕೆ ದನನ ಮಲಗಿಸವ್ರೆ ನೋಡಿದ್ರು. ತುಂಬ ಒಂದು ಖುಷಿ ಆಯ್ತದೆ. ನೋಡ್ತಾ ಇರ್ಬೋದು. ಈಗ ಬನ್ನಿ ನೋಡಿ, ಒಂದು ಜೊತೆ ಕಡ್ಸ್ಗಳು 2 ಅನ್ಸುತ್ತೆ. ಇವು ಕೂಟ ಕಿತ್ತರು ವೇಸ್ಟ್ ಬಿಡ, ಹಿಂಗೆ ಇರಬೇಕು ಊಟ. 2 ಇಷ್ಟು ಬೇಕಣೆ ನಿನಗೆ? ಅಂದರೆ ಇಷ್ಟು ಮಾಂಸ ಇಲ್ಲ ನಿಂದು? ಇಲ್ಲ ಬರ್ರಿ ರೀ, ಇಷ್ಟು ಮಾಂಸ ಇಲ್ಲ ಬರ್ರಿ ರೀ. ನೋಡ್ತಾ ಇರ್ಬೋದು ಬೇಬಿ ಬೆಟ್ಟ ಜಾತ್ರೆ ಒಳಗಡೆ ಈ ಹಾಲು ಮಾರ್ದು ಬುಡ ಹಿಡ್ಕೊಂಡು ಯಾರ್ಯಾರು ಏನೇನು ಮಾಡ್ದವ್ರೆ ಅಂತ ಹಂಗೆ ನೋಡ್ಕೊಳ್ಳಿ. ನೋಡಿ ಎಲ್ಲ ಇವರು ಅಕ್ಕಪಕ್ಕ ಊರವರು, ಒಂದೇ ಕಡೆಯವರು ಸೇರ್ಕೊಂಬಿಟ್ಟವ್ರು. ಇಲ್ಲಿ ಮನೇಲಿ ಹೊಡೆದೋಡ್ಸವ್ರೆ. ಅದಕ್ಕೆ ನೋಡ್ರಿ ಏನೇನು ಅಡುಗೆ ಮಾಡ್ತವ್ರೆ ಎಲ್ಲ ಹಂಗೆ ನೋಡ್ಕೊಬರೋಣ ಬನ್ನಿ. ಹೆಂಗಿದೆ ಏನೇನು ಮಾಡ್ತಾವ್ರೆ ಎಲ್ಲ ಹಂಗೆ ನೋಡ್ಕೊಂಡು ನೋಡಿ. ಇಲ್ಲಿ ಹಿಂಗೆ ನೋಡಿ ಅಣ್ಣ. ಏನು ಮಟನ್ ಬಿರಿಯಾನಿನಾ? ಮಟನ್ ಸಾಂಬಾರು, ವೈಟ್ ರೈಸು, ಬಾಯ್ಲ್ಡ್ ಎಗ್ಗು, ಹಂಗೆ ಬೇರೆ ಇನ್ನೇನಿಲ್ಲ. ನಿನ್ನೆ ಚಿಕನ್ ಬಿರಿಯಾನಿ, ಮೊಟ್ಟೆ, ಆಮೇಲೆ ಸ್ವೀಟು ಎಲ್ಲ ನಿನ್ನೆ ಮಾಡ್ತಿದ್ದೋ. ಇವತ್ತು ಮಟನ್ ಸಾಂಬಾರು. ಇದು ಡೈಲಿ ಬಂತವಿಂದನೂ ಮಟನ್ನು ಚಿಕನ್ ಬೇಯ್ತಾ ಇರೋದಿಲ್ಲ. ಯಾರೇ ರೈತರು ಬರಲಿ ಊಟ ನಾವು ಇಕ್ತೀವಿ. ಬತ್ತರು ಎಲ್ಲ ಊಟ ಖುಷಿ. ನಮ್ಮವೇ ಎಲ್ಲ ನಮ್ಮವೇ. ಹೋಟೆಲ್ ಮರ ಸುತ್ತ ಇರೋವೆಲ್ಲ ನಿಮ್ಮವೇ. ಇವೆಲ್ಲ ಕಾಮನ್ ಕೆರೆ ಉಂಡಿ ಒಂದೇ. ನೋಡ್ತಾ ಇರ್ಬೋದು
ಇಲ್ಲಿರೋರೆಲ್ಲ ಪೂರ್ತಿ ಬರೀ ರೈತರ ಎಲ್ಲ ಸೇರ್ಕೊಂಡು ಒಂದೇ ಕಡೆ ಆಲ್ಮರ್ ಬುಡ ಹಿಡ್ದಾಕವ್ರು ಇವರು. ಆಲ್ಮರ್ ಬುಡ ಹಿಡ್ದಾಕೊಂಡು ಆರಾಮಾಗೆ ಖುಷಿಯಾಗಿ ಎಂಜಾಯ್ ಮಾಡ್ತಿರೋದು ನೋಡಿ ಹೆಂಗದ. ಬನ್ನಿ ಹಂಗೆ ಅವ್ರನ್ನ ಯಾರ ಹತ್ರ ಒಬ್ರ ಹತ್ರ ಮಾತಾಡೋಣ. ಬನ್ನಿ ಹಂಗೆ ಕೇಳೋಣ ಯಾವ ಊರು ಏನು ಎತ್ತ ಎಲ್ಲ ಡೀಟೇಲ್ಸ್ ಕೇಳ್ಕೊಬಿಡೋಣ. ಅಣ್ಣ ನಮಸ್ಕಾರ. ನಮಸ್ತೆ. ಏನು ನಿಮ್ಮ ಹೆಸರು? ನನ್ನ ಹೆಸರು ಮೊಹಮ್ಮದ್ ಮುಬಾರಕ್ ಅಂತ. ಓಕೆ, ಅಂದರೆ ಮುಸ್ಲಿಮ್ಸಾ ನೀವು? ಹಾಂ, ನೀವು ದನ ಸಾಕ್ತೀರಾ? ನಾವು ದನ ಸಾಕಿದ್ದೀವಿ. ನಾವೆಲ್ಲ ಕಾಮನ್ ಜೊತೆಲ್ಲ ಅಣ್ಣ ತಮ್ಮದಿರೋದು. ಓಕೆ. ಈಗ ನಾವು ನಿನ್ನೆ ಚಿಕನ್ ಬಿರಿಯಾನಿ ಹಾಂ ಅದರೆಲ್ಲ ಮೈಸೂರಿಂದ ಮಾಡಿಸ್ಕೊಂಡು ಬಂದಿದ್ದು. ಹಾಂ, ಅದನ್ನ ಇವತ್ತು ನಾಟಿ ಸ್ಟೈಲಲ್ಲಿ ಈಗ ಮಟನ್ನು, ವೈಟ್ ರೈಸು ಜಾತ್ರೆಲ್ಲ ಆ ಥರ ಹಬ್ಬ ಮಾಡ್ತಾಯಿದ್ದೀರಿ? ಮಾಡ್ತಾ ಇದೀವಿ ಸರ್. ಶಾಬಾಸ್. ಅಣ್ಣ ಊರು? ಕಾಮನ್ ಕೆಲವಂಡಿ ಅಂತ ಮೈಸೂರು ತಗೋ. ಮೈಸೂರು ಹತ್ರ. ಮೈಸೂರು ತಾಲೂಕು, ಮೈಸೂರು ಜಿಲ್ಲೆ, ಕಾಮನ್ ರಾಮನಹಳ್ಳಿ ಪೋಸ್ಟ್ ಕಸ್ಬಾ ಹೋಬಳಿ. ಶಾಬಾಸ್. ನಮ್ಮ ಟಿ ಡಿ ದೇವೇಗೌಡ ಕ್ಷೇತ್ರ. ಎಷ್ಟು ದಿನ ಆಯ್ತು ಬಂದು ನೀವು? ನಾವು ಭಾನುವಾರ ಭಾನುವಾರ ಬಂದ್ರಿ, ಈಗಾಗಲೇ ಬುಧವಾರ ಇವತ್ತು. 4 ದಿನ ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ದೀರಾ. ಖುಷಿ ಎಂಜಾಯ್. ಈಗ ಎಷ್ಟು ಜನ ದನ ಕಟ್ಟಿದ್ದೀರಾ? ನಮ್ಮೂರಿಂದ ಒಟ್ಟು 15 ಜೊತೆ ಬಂದೈತೆ. 15 ಜೊತೆ. ಒಟ್ಟಲ್ಲಿ ಮರದ ಸುತ್ತಮುತ್ತ ಇರೋ ಈಗ ವಿಡಿಯೋ ಮಾಡಿರೋವೆಲ್ಲ ನಿಮ್ಮ ಊರವೇ, ಒಂದೇ ಊರವು? ಒಂದೇ ಊರು. ಏನಕ್ಕೆ ನೀವು ಈ ಥರ ಒಂದೇ ಊರವರೆಲ್ಲ ಒಂದೇ ಕಡೆ ಸೇರ್ಬೇಕು ಅಂತ ಯಾಕೆ ಪ್ಲಾನ್ ಮಾಡಿದ್ರಿ? ಜಾತ್ರೆಗಳು ಹೋಗ್ಬೇಕಂದ್ರೆ ತುಂಬಾ ಖುಷಿ. ಹಾಂ, ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗೋದು. ಆ ಥರ. ಊರಲ್ಲಿ ಎಲ್ಲ ಹಸಗಳು ಮಡಿಕೊಂಡಿದೀವಿ, ಹಾಂ ಹಾಲು ಕರಿತೀವಿ. ಇಲ್ಲಿ ಬಂದಾಗ ಹಳ್ಳಿ ಕಾರ್ನ ಮಾರ್ಕಂಡು ತೆಗ್ದು ಹಾಂ ಶೋಕಿ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ತಿನ್ಕೊಂಡು ಉಣ್ಕೊಂಡು ಶೋಕಿ ಮಾಡ್ಕೊಂಡು ಹೋಯ್ತೀರಿ. ಇವ್ರಲ್ಲೆಲ್ಲ ವ್ಯವಸಾಯ ಮಾಡ್ತಿರೋ? ನಾವು ಮಾಡ್ತೀವಿ. ಏನು ವ್ಯವಸಾಯ ಮಾಡ್ತೀರಾ ನಿಮ್ಮ ಕಡೆ? ನಮ್ಮ ತಾವು ಭತ್ತ ಬೆಳಿತೀವಿ, ಹಾಂ. ರಾಗಿ, ಜೋಳ, ಕಬ್ಬು, ಟಮಾಟೆ ಹಣ್ಣು, ತರಕಾರಿ ಎಲ್ಲ ಥರ ಬೆಳಿತಾರೆ. ಎಲ್ಲ ತರಕಾರಿ ಬೆಳೀತಾರೆ, ಎಲ್ಲ ಇದಿದೆ. ಅಂದರೆ ಈಗ 15ರಿಂದ 18 ಜೊತೆ ನಿಮ್ಮೂರಾಗ ಬಂದಿದ್ದಾವಲ್ಲ, ನೀವೆಲ್ಲ ಒಂದೇ ಕಡೆ ಸೇರ್ಕೊಂಡಿದ್ದೀರಾ. ಅಂದರೆ ಏನು ಜಾತ್ರೆನ ಹಬ್ಬದ ಥರ ಮಾಡ್ದಂಗೆ ಮಾಡ್ಕೊಂಡು ಖುಷಿಯಾಗಿ ಹೋಗ್ಬೇಕು ಅಂತ ಬಂದಿದ್ದೀರಾ. ಈಗ ಇಲ್ಲಿ ಗಿರಾಕಿ ಇದ್ದಾರಾ ದನ ಮಾರೋದಕ್ಕೆ? ಇಲ್ಲಿ ಗಿರಾಕಿಗೆ ಅತಿಶಯ ಕಮ್ಮಿ ಆಗ್ಬಿಡೋರೆ, ಪೂರ್ತಿ ಕಮ್ಮಿ ಆಗಿದೆ. ಈ ವರ್ಷ ಈ ಬೆಲೆ ಕಮ್ಮಿ ಆಗೋದಕ್ಕೆ ಮೂಲ ಕಾರಣ ಏನಿರ್ಬೋದು ಸರ್? ಅಲ್ಲಿ ಅವ್ರಿಗೆ ಜಾತ್ರೆ ಎಲ್ಲ ಊಟೈತಲ್ವ ಫುಲ್ಲು. ಸರ್ ಇಲ್ಲಿ ಕೇಳಿ, ಮೂಲ ಕಾರಣ ಹೇಳ್ತೀನಿ ಕೇಳಿ, ಗೊತ್ತಾಯ್ತಲ್ಲ. ಮೂಲ ಕಾರಣ ಹಳ್ಳಿ ಕಾರ್ ಸಾಕೋರು ಕಡಿಮೆ ಆದ್ರು. ನಿಮಿಷ ಕೇಳೋ, ಹಳ್ಳಿ ಕಾರ್ ಸಾಕೋರು ಜಾತ್ರೆಗೆ ಅಷ್ಟೇ. ಜೊತೆಗೆ ಏನಂತಂದ್ರು ಎಲ್ಲರೂ ಶೋಕಿಗೆ ನಿಂತ್ಕೊಂಡ್ರು. ಮೂಲ ಕಾರಣ ಜಾತ್ರೆ ಇಷ್ಟೊಂದು ಎಲ್ಲ ಏನ್ ಮಾಡ್ತಾರೆ ಗೊತ್ತಾ? ಈಗ ಎಲ್ಲರೂ ಒಂದೊಂದು ಬಿಲ್ಡಿಂಗ್ ಎಲ್ಲರೂ ಜನ ಶೋಕಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಬಂದರು. ಹಳ್ಳಿ ಕಾರ್ಗೆ ಮಹತ್ವ ಅದೇ ಇದ್ದೇ ಅದೇ. ಹಳ್ಳಿ ಕಾರ್ನ ಬೆಳೆಸ್ಬೇಕು, ಹಳ್ಳಿ ಕಾರ್ನ ಉಳಿಸ್ಬೇಕು ಅಂತಂದರೆ ಹಳ್ಳಿ ಕಾರ್ನ ಬೆಳೆಸ್ಬೇಕು ಅಂದರೆ ಸಾಕೋರು ಬೇಕು. ಎಲ್ಲ ಜನ ಏನಾದರೂ ಹಳ್ಳಿ ಕಾರ್ನ ಸಾಕೋದು ಕಡಿಮೆ ಮಾಡಿದ್ರು. ಆಮೇಲೆ ಪ್ರತಿ ಜಾತ್ರೆ ಆ ಟೈಮು ಆ ಸಮಯದಲ್ಲಿ ಮಾತ್ರ ಸಾಕ್ತಾರೆ, ಆ ಟೈಮ್ಗೆ ಮಾರ್ಕೋತಾರೆ, ಆ ಟೈಮಲ್ಲಿ ಇದು ಮಾಡ್ಕೋತಾರೆ. ಎಲ್ಲ ಟೈಮಲ್ಲೂ ದನ ಸಾಕಿ ಆ ದನಿನಿಂದ ಉಪಯೋಗ ಪಡಿಬೇಕು ಅನ್ನೋದಿದ್ದರೆ ಹಳ್ಳಿ ಕಾರ್ಗೆ ಬೆಲೆ ಇನ್ನೂ ಗಗನಕ್ಕೆ ಹೋಯ್ತಾಯಿತ್ತು. ಈ ಸಾಕೋದು ಕಡಿಮೆ ಆದ ದೆಸೆಯಿಂದ ಈ ಬಜಾರು ಹಿಂಗಾಯ್ತು. ಈಗೇನಪ್ಪ ಅಂದರೆ ನಾವು ಅಷ್ಟೇ ಜಾತ್ರೆಗೆ ಬಂದವು. ಈಗ ನಮ್ಮ ತಾವು ಇದ್ದೇ ಇರ್ತವೆ. ಈಗ ನಮ್ಮೂರಲ್ಲಿ ಒಂದು 20-30 ಜೊತೆ ದನ ಇದ್ದೇ ಇರ್ತವೆ ಯಾವಾಗಲೂ. ಆ ಒಂದು ಕಾರಣಕ್ಕೆ ಸ್ವಲ್ಪ ನಮ್ಮ ಆರಂಭ ಮಾಡೋರು ನಾವಿನ್ನೂ ಆರಂಭ ಮಾಡ್ತೇವೆ. ಆ ಉದ್ದೇಶಕ್ಕೆ ನಮ್ಮ ತಾವು ಅದ. ಈಗ ಕೆಲವು ಕಡೆಯಿಂದ ಈಗ ಏನು ಗೊತ್ತಾ, ಯಾರೋ ದನ ಸಾಕಿರ್ತಾನೆ, ಈಗ ಅವನ ಹತ್ರ ಹಾಕಬತ್ತಾರೆ. ಇಲ್ಲಿ ಶೋಕಿಗೆ 4 ದಿವಸ ಇರ್ತಾನೆ, ಈಗ 1 ಲಕ್ಷಕ್ಕೆ ತಗೊಬತ್ತಾನೆ, 80,000ಕ್ಕೆ ದನ ಕೊಟ್ಬಿಡ್ತಾನೆ. ಆದರೆ ನಾನು ಕಷ್ಟಪಟ್ಟು ಸಣ್ಣದ್ರಿಂದ ಸಾಕಿರೋನಿಗೆ ಹೊಡ್ತಾ ಬೀಳ್ತಾವೆ. ಈಗ ಇವನು ನಮ್ಮ ಅಣ್ಣ, ಈಗ ಇವಂತವು ಈಗ ಕರ ಹಾಕೊಂಬಂದವನ. ಈಗ ಅವಂತವು ಕರ 2.20 ಹೇಳ್ತವನೆ ನೋಡಿ ಆ ಕರಗಳು. ಈಗ ಅವನು ಈಗ ಯಾರೋ ಜಾತ್ರೆ ಖುಷಿಗೆ ತಂದಿರೋನು 2 ಲಕ್ಷ ಕೊಟ್ಟು ತಂದಿರೋನು 1.5ಗೆ 1.80ಕ್ಕೆ ಮಾಡ್ಬಿಡ್ತಾನೆ. ಅವ್ನ ಕೈಲಿ ತಡ್ಕೊಳ್ಳೋಕೆ ಆಯ್ಕಿಲ್ಲ. ಈ ಒಂದು ಕಾರಣ ದೆಸೆಯಿಂದ ಜಾತ್ರೆ ಒಳಗೆ ವ್ಯಾಪಾರ ಸ್ವಲ್ಪ ಕಡಿಮೆ ಕಾಣ್ತಾ ಇರೋದು. ಯಾಕೆಂದರೆ ದೇಶದ ಗಿರಾಕಿ ಯಾರೂ ಬಂದು ದರ ಎಬ್ಬರಿಸ್ತಾ ಇಲ್ಲ ಅಂತ ಹೇಳ್ತಾರೆ. ದೇಶದ ಗಿರಾಕಿ ಈ ಕಾರಣಕ್ಕೆ ಗಿರಾಕಿ. ಆಮೇಲೆ ಜೊತೆಗೆ ಏನಂತಂದರೆ ಈಗ ಎಲ್ಲ ಕಡೆ ಟ್ರ್ಯಾಕ್ಟರ್ ಬಂದು ಯಂತ್ರೋಪಕರಣಕ್ಕೆ ಅವಲಂಬಿಸಿದ್ಮೇಲೆ ಇದನ್ನ ಏನು ಗೊತ್ತಾ, ಸಣ್ಣ ಪುಟ್ಟ ಆರಂಭಕ್ಕೆ ಮಾಡ್ಕೊಳ್ಳೋಕೆ ಉಪಯೋಗಿಸ್ತಾರಲ್ಲ, ಈ ಒಂದು ಕಾರಣಕ್ಕಾಗಿ ವ್ಯಾಪಾರ ಡೌನ್ ಕಾಣ್ತಾ ಇರೋದು. ಈ ದೇಶಿ ಗಿರಾಕಿ, ಹೊರಗಡೆ ಆಂಧ್ರ ಗಿರಾಕಿ, ಕಚ್ಚಾ ಗಿರಾಕಿ, ಹುಬ್ಳಿ ಧಾರವಾಡ ಇವ್ರು ಯಾರೂ ಗೊತ್ತಾಯಿಲ್ಲ. ಈ ಒಂದು ಕಾರಣಕ್ಕೆ ವ್ಯಾಪಾರ ನಿಲ್ಲಾಗಿರೋದು. ಇಷ್ಟು ಬಿಟ್ರೆ ಬೇರೆ ಥರದಲ್ಲಿ ಏನು ಹಳ್ಳಿ ಕಾರ್ ಸಾಕೋರು ಏನು ಇದೆ ಅಂತಲ್ಲ. ಈಗ ಇಲ್ಲೇನು ನಾವು ಈಗ ಈ ಜಾತ್ರೆ ಒಳಗೆ ಬಂದಿರೋರಲ್ಲಿ ಮೂಲಿಗರು ಈಗ ಇಷ್ಟು ಈಗ 100 ಜೊತೆ ದನ ಸೇರಿದೆ. ಈ ನಮ್ಮ ಬೇಬಿ ಜಾತ್ರೆ ಒಳಗೆ 100 ಜೊತೆ ಏನು 1000 ಜೊತೆ ದನನೇ ಸೇರಿದೆ. ಈ 1000 ಜೊತೆಯಲ್ಲಿ ಅರ್ಧ ಜನಾಂಗ ದನ ಮಡಿಗೆ ಸ್ವಂತವಾಗಿ ಸಾಕಬಂದಿರೋರು. ಇನ್ನು ಅರ್ಧ ಜನ ತಂದು ಕೈ ಬದಲಾಯಿಸ್ಕೊಳ್ಳೋರು, ಈ ಜಾತ್ರೆ ಖುಷಿಗೆ ಮಾರ್ಕೊಳ್ಳೋರು. ಈ ಒಂದು ಕಾರಣಕ್ಕೆ ಸ್ವಲ್ಪ
ಈ ಹಳ್ಳಿ ಕಾರ್ ಮಾತ್ರ ಕಡಿಮೆ ಕೊಡ್ಬೋದು. ಆದರೆ ಈಗ ಕ್ರೇಜ್ ಅದ ಜನಗಳಿಗೆ. ಈಗ ನಮ್ಮಂಥ ಯುವಕರು, ಈಗ ನಮ್ಮಂಥ ಯುವಕರು ಜೊತೆಗೆ ಈಗ ನನ್ನ ಮಕ್ಕಳು, ಈಗ ನನ್ನ ಮಗನಿಗೆ ಖುಷಿ ಉಳಿಸ್ಕೋಬೇಕು ಅಂತ ನನ್ನ ಮನೇಲಿ ಒಂದು ಜೊತೆ ಕರ ಇದ್ರೆ ಅವನು ಸಾಕ್ತಾನೆ, ಅವನು ಬೆಳೆಸ್ತಾನೆ. ಈ ಒಂದು ಕಾರಣಕ್ಕೆ ಹಳ್ಳಿ ಕಾರು ಹಂಗೆ ಕ್ರೇಜ್ ಅದ, ಬೆಳೆಸೋ ಉದ್ದೇಶ ಅದ. ಅಂಥವ್ರು ಇಲ್ಲಿ ಬಂದಿರೋಂಥ ಜಾತ್ರೆ ಸಮೂಹದಲ್ಲಿ 40% ಜನ, ಇನ್ನು 40% ಜನ ಏನಂದರೆ ತಗೊಳ್ಳೋದು ಬಂದಾಗ ಈಗ ಸೋಕೆ ಈ ಜಾತ್ರೆ ತೀರೋಯ್ತಾದ, ಇನ್ನೊಂದು ಜಾತ್ರೆಗೆ ಹೋಗತ್ತಾಗ ಒಂದು ಕಮ್ಮಿಗೆ ಮಾರ್ಕ್ ಸಂಕ್ರಾಂತ ಅಂತ 5 ಜೊತೆ ಇವರು ನಮ್ಮ ಪಕ್ಕೂರವ್ರ, ನಮ್ಗೆ ಆಪ್ತರು, ನಮ್ಮ ಪಕ್ಕೂರಲ್ಲಿ ಇರೋರು ಇವರು ಎನ್ಆರ್ ಮೂಲದಲ್ಲಿ ಅವರ ಪಕ್ಕೂರವ್ರು. ಇವರು ಶಂಕರಣ ಅಂದ್ಬಿಟ್ಟು ಹುಲ್ಲುನ್ ಶಂಕರಣ ಅಂತ ನಮ್ಗೆ ಆತ್ಮರು. ಯಾವತ್ತೂ ಇವ್ರ ಮನೇಲಿ 4 ಜೊತೆ 5 ಜೊತೆ ದನ ಇರ್ತವೆ. ನಾವು ಇವ್ರು ನೋಡಿ ಕ್ರೇಜ್ಗೆ ನಾವು ಕಳ್ಸಿರೋದು. ಈಗ ನಮ್ಮ ದನ ಹಾಕ ಬಂದಿರೋದು ನಾವು ಈ ಒಂದು ಕಾರಣದಿಂದ ಇದಾಗೈತೆ. ಓಕೆ, ಈಗ ಜಾತ್ರೆ ನಡೀತಿದೆಯಲ್ಲ, ಇಲ್ಲಿ ಮೂಲಭೂತ ಸೌಕರ್ಯ, ಲೈಟಿಂಗ್ ನೀಟಾಗಿ ವ್ಯವಸ್ಥೆ ಇದೆಯಾ? ಸರ್ ವ್ಯವಸ್ಥೆ. ಯಾಕೆಂದ್ರೆ ಇವತ್ತು ನಾವು ಬೆಳಗ್ಗೆ ವಿಡಿಯೋ ಮಾಡ್ತಾ ಇದ್ವಿ, ಪ್ರತಿ ಜಾತ್ರೆಗಳಲ್ಲೂ ನಾನು ಹೋದ್ರೆ ನೈಟ್ ಹೊತ್ತೇ ವಿಡಿಯೋ ಮಾಡೋದು. ಯಾಕೆಂದ್ರೆ ಲೈಟಿಂಗ್ ಹೆಂಗಿದೆ ಅಂತ ತಿಳ್ಕೊಬೇಕು. ರೈತರ ಬಗ್ಗೆ ಕ್ರಮ ತಗೊಂಡು ಜಾತ್ರೆ ಯಶಸ್ವಿಯಾಗಿ ಚೆನ್ನಾಗಿ ನಡೆಸ್ತಾವ್ರೆ ಸರ್. ಸೂಪರ್ ನಡೆಸ್ತಾವ್ರೆ, ತೊಂದರೆ ಇಲ್ಲ. ಹಳ್ಳಿ ಕಾರ್ ಸೌಲಭ್ಯ ಚೆನ್ನಾಗಿ ಮಾಡ್ತಾರೆ ಸರ್. ಹಳ್ಳಿ ಕಾರ್ಗೆ ಇಲ್ಲಿ ಬಂದಿರುವಂಥ ಜನಗಳಿಗೆ ಯಾರಿಗೂ ತೊಂದರೆ ಆಗಿಲ್ಲ ಇಲ್ಲ ಸರ್. ಲೈಟಿಂಗ್ ವ್ಯವಸ್ಥೆ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಮೂಲಭೂತ ಸೌಕರ್ಯಕ್ಕೆ ತೊಂದರೆ ಇಲ್ಲ. ಈ ಜಾಗದಲ್ಲಿ ಸುಮಾರು ಒಂದು 16 ವರ್ಷದಿಂದ ನಮ್ಮಿಂದ ನಮ್ಮ ಹಿಂದೂ ಹಿರೀಕರು ಇವರೆಲ್ಲ ಬಂದವರು. ಈಗ ನಾವು ಇತ್ತೀಚೆಗೆ ಬಂದಿರೋರು ಇವರೆಲ್ಲರ ಕಾರಣದಿಂದ ಏನಾಯ್ತು ಅಂತಂದರೆ ಸರ್, ಈಗ ಮೂಲಭೂತ ಸೌಕರ್ಯಕ್ಕೆ ಆಗಿಂದನೂ ಏನೂ ತೊಂದರೆ ಆಗಿಲ್ಲ ಇಲ್ಲಿ. ಈಗ ಪುಟ್ಟಣ್ಣವ್ರಿದ್ದ ಕಾಲ, ಪುಟ್ಟರಾಜಣ್ಣವ್ರಿದ್ದ ಕಾಲದಿಂದ ಈ ಕ್ಷೇತ್ರದ ಮೇಲೆ ಈಗ ದರ್ಶನ್ ಪುಟ್ಟಣ್ಣವರು ಈಗ MLA ಆಗವ್ರೆ. ಪುಟ್ಟಣ್ಣವ್ರ ಕಾಲದಿಂದ, ಪುಟ್ಟರಾಜ್ ಅವ್ರ ಕಾಲದಿಂದನೂ ಇಲ್ಲಿ ತೊಂದರೆ ಏನೂ ಇಲ್ಲ. ಈ ಜಾತ್ರೆ ಒಳಗೆ ಜಾತ್ರೆನೇ ಯಶಸ್ಸು ಇದು. ಈಗ ನಮ್ಮ ಹೆಸರು ಅರಸಗೌಡ ಅಂತ, ನಾವು ಕಾಮನ್ಕಿರವಂದೇವ್ರ ಎಲ್ಲ ಒಂದು ಫ್ರೆಂಡ್ ಸರ್ಕಲ್ ಸೇರ್ಕೊಂಡು ಓಕೆ. ಯಾರ್ದಾರು ಒಬ್ಬ ಮೊಬೈಲ್ ನಂಬರ್ ಹೇಳಿ, ಇಲ್ಲಿರೋ ದನಗಳೆಲ್ಲ ತೋರಿಸೋರು ಯಾವುದೇ ಆದ್ರೂ ನೀವು ಆನ್ಸರ್ ಮಾಡ್ತೀರಾ. ಆ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ನಿಮ್ಮ ವಾಟ್ಸಪ್ಗೆ ಯಾರ್ದಾರು ಒಬ್ರದ್ದು ಮೊಬೈಲ್ 808856562447. ಅಣ್ಣ ನಿಮ್ಮ ದನ ಎಷ್ಟವೆ ಎಲ್ಲರೂ ತೋರಿಸ್ಬಿಡಿ ಒಂದ್ಸರಿ. ಹೆಂಗೆ ಅಣ್ಣ ಇದೊಂದು ಬೀಜದವ್ರಿ, ಇವು ಒಂದು ಜೊತೆ. ಇವು ಏನೆಲ್ಲ ಆಗವೆ? ಇವು ನಾಲ್ಕಲ್ಲು ಕಡ್ಸ್ಕೊಳ್ಳೋ ಅಣ್ಣ. ಇವು ಒಂದು ಜೊತೆ 6 ಅಣ್ಣ. ಇವು ಎಲ್ಲ ನಿಮ್ಮೂರ ಅಕ್ಕಪಕ್ಕ, ನೀವು ಎಲ್ಲ ಫ್ರೆಂಡ್ ಸರ್ಕಲ್. ಅದಕ್ಕೆ ಒಂದು ಆಲ್ಮಾರ್ ಬುಡ ಹಿಡಿದು ಸಾಕಿದ್ರಿ. 60 ಜೋಡಿ ನೋಡ್ತಾ ಇರ್ಬೋದು, ಇವು 6 ಅಂತ ಎತ್ತು. ಪೆಂಡಲ್ ಕೆಳಗಡೆ ನಿಂತ್ಕೊಂಡಿದ್ರೆ ಇವೇ ಟಾಪು. ಪಾಪ ಪೆಂಡಲ್ ಇಲ್ಲ, ಅವರು ಆಲ್ಮಾರ್ ಬುಡ ಹಿಡ್ಕೊಂಡಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ನೋಡಂಗೆ ಇವೊಂದು ಜೊತೆ ಕರುಗಳು, ಇವು ಇನ್ನೂ ಅಲ್ಲಿ ಮಾಡಿಲ್ಲ, ಅವ್ರವ್ರ ಕಡೆ ಬೇನೆ ಎಲ್ಲ ಒಂದೇ ಅಕ್ಕಪಕ್ಕ ಮನೆಯವರವು. ಇವು ನಾಗಮಂಗಲ ತಾಲೂಕು ನೋಡ್ತಾ ಇರ್ಬೋದು. ಇವೆಲ್ಲ ಡೀಟೇಲ್ಸು ಕೂಡ ಅದೇ ಮೊಬೈಲ್ ನಂಬರಲ್ಲಿ ಸಿಗುತ್ತೆ. ಹಂಗೆ ಇದೊಂದು ಒಂಟಿ ಓರಿ ಐತೆ, ಅಲ್ಲಾಗಿಲ್ಲ. ಅದೊಂದು ಕಡ್ಸ್ಕರ ಬೇರೆ ಮಾಡಿಕೊಂಡವ್ರೆ, ನೋಡ್ತಾ ಇರ್ಬೋದು. ಇವು ಇನ್ನೂ ಅಲ್ಲಿ ಮಾಡಿಲ್ಲ. ಕೂಟ ಮಾಡಿದ್ರಾ? ನೀವೇ ಕೂಟ ಮಾಡಿರೋದು ಅಥವಾ ಬೇರೆ ಯಾರಾದ್ರೂ ಕೂಟ ತಂದಿಲ್ಲ ತಾನೇ? ಮನೇಲಿ ಊಟದ್ದು ಯಾವುದು? 120 ತಂದು ಕೂಟ ಮಾಡಿದ್ರಿ. ಓಕೆ, ಸೂಪರ್. ಮೆರವಣಿಗೆ ಸಂಕ್ರಾಂತಿಲಿ ಊರಲ್ಲಿ ಮೆರವಣಿಗೆ ಮಾಡಿ ಹುಡುಗರುಗಳು ಕ್ರೇಜ್ಗೆ ಇವೊಂದು ಜೊತೆ ಹಾಕೊಂಬಂದವ್ರೆ, ನೋಡ್ತಾ ಇರ್ಬೋದು. ಇದು ನಿಮ್ದೇನಾ? ನೋಡಿ ಅಲ್ಲಿ ಅವು ಅಲ್ಲೂ ಏನಾಗವೆ ಎತ್ತು, ಬಿಳಿ ಎತ್ತು ಕಡೆ ನೋಡ್ತಾ ಇರ್ಬೋದು. ಪಾಪ ಬಿಸಿಲಲ್ಲೇ ಕಟ್ಟಾಕವ್ರೆ. ಇದು ರೈತರು. ಇಲ್ಲ ಇದು ಈಗ ಮಲಗ್ತು. ನಾನು ಬಂದಾಗ ನಿಂತಿತ್ತದು ಎತ್ತು. ಹಿಂಗೆ ಬನ್ನಿ. ಚಪ್ರದಲ್ಲಿ ಇದನ್ನೇ 4 ಲಕ್ಷ 5 ಲಕ್ಷ ಹೇಳ್ತಾರೆ. ನಮ್ಮದು ಚಪ್ರ ಹಾಕೋಕ್ಕೆ ಇಲ್ಲ ಅಂದ್ಬಿಟ್ಟು ನಾವು ಇದನ್ನೇ ಬರೀ 2.5 ಲಕ್ಷ ಹೇಳ್ತೀವಿ ಅಷ್ಟೇ ಸರ್. 2.5 ಲಕ್ಷ ಬೆಲೆ. ಕಡೆ ಮಳೆ ಅಲ್ಲ ಅಣ್ಣ, ಕೆಲಸ ಎಲ್ಲ ಮಾಡವೋ? ಎಲ್ಲ ಗಾಡಿ ಎಲ್ಲ ಹೊಡೆದಿದ್ದೀರಾ?
ನೋಡ್ತಾ ಇರ್ಬೋದು. ಇವು ಒಂದು ಜೊತೆ ಕೂಡ ಅವರೇ. ಅಣ್ಣ ಇದ್ಯಾವ್ದು ಬಣ್ಣ ಇದು ಈ ಥರ ಹಿಂಗೆ ಇದು ಏನಿಲ್ಲ ಬಣ್ಣ ಹೋಗುತ್ತೆ, ಅದು ಇಡ ಮಾಡಿದ್ಮೇಲೆ ಹೋಗೋದು. ಅದು ಇಡ ಮಾಡಿದ್ಮೇಲೆ ಈಗ ಆಲ್ರೆಡಿ ಕೂಟ ಮಾಡ್ಬಿಟ್ಟಿದ್ರು. ಊಟ ಮಾಡಿದ್ದೀವಿ, ಹೋಗುತ್ತೆ ರಾಮ ಹೋಗುತ್ತೆ, ಉದುರುತ್ತೆ. ರಾಮ ಉದುರ್ತದೆ. ಓಕೆ, ಮಾಜಿ ಯಜಮಾನ್ರು ಚೇರ್ಮನ್ನು. ಅದಕ್ಕೆ ಒಳ್ಳೆ ಹಳೆ ಆಲ್ಮರ ಇಟ್ಕೊಟ್ಟಿದ್ದೀರಾ. ಬಾಬಾ ನೋಡ್ರಿ, ಚೇರ್ಮನ್ ಹಳೆ ಹುಲ್ಲಿಗೆ ಹಳೆ ಆಲ್ಮರ. ಕೊಟ್ಬಿಟ್ಟಿದ್ರ, ಲೀಸ್ ಮಾಡಿ ಕೊಟ್ಬಿಟ್ಟಿದ್ದೀರಿ, ಕಾಂಟ್ರಾಕ್ಟ್ ತೆಗೆದು. ಯಾರು ಬರಂಗಿಲ್ಲ, ಯಾರು ಬರಲ್ಲ, ನಿಮ್ದೆ ಆ ಥರ. ಅಂದ್ರೆ ಪಟಾಪಟಿ ಚಡ್ಡಿಗೆ ಕಾಕಿ ಚಡ್ಡಿಗೆ ಅಷ್ಟು ಹಾಕತ್ತದೆ. 20 ವರ್ಷದಿಂದ ಅವ್ರು ಇಲ್ಲಿ ಅಲ್ಲಲ್ಲೇ ಕಟ್ಟಾಕೊಳ್ಳೋದು ಆ ಥರ. ಯಾರೋ ಹೊಸಬ್ರೇನು ಬಂದೇನು ಕಟ್ಟಲ್ಲ. ಓಕೆ, ಈಗ ಜಾತ್ರೆ ನಡೀತದಲ್ಲ, ಜಾತ್ರೆಲಿ ಗಿರಾಕಿ ಅವರ ಗಿರಾಕಿ ಕಡಿಮೆ ಯಾಕೆ? ಹೊಲ ಉಳೋರಿಲ್ಲ ಅಲ್ಲ, ಜನ ಸುಳ್ಳು ಹೇಳೋದು ಜಾಸ್ತಿ ಕಲ್ತ್ಕೊಬಿಟ್ಟವ್ರೆ ಕಳ್ಳರು. ಅದಕ್ಕೆ ಯಾಕೆ ಹೇಳ್ರಿ, ನಾನು ಹಿಂಗೆ ಬಂದು ಮಾತಾಡಿಸ್ತೀನಿ ಅಂದ್ಬಿಟ್ಟು 50,000 ರೂಪಾಯಿಂದ ನನಗೆ 80,000 ಹೇಳಿದ್ರಿ, ಎಲ್ಲಿಂದ ತೊಗೊಂಡ್ರ ರೈತರು? ಹಾಂ, ಆ ಥರ ನೋಡಂಗೆ. ಹಾಂ, ಕರೆಕ್ಟ್ ಅಲ್ಲ? ಎಲ್ಲ ನಮ್ಮಂಥವ್ರಿಂದನೇ ಹಾಳಾಗಿರೋದು. ನೋಡಿ ನೋಡ್ತಾ ಇರ್ಬೋದು. ಅವರು ಯಾವ ಮಟ್ಟಕ್ಕೆ ಕರುಗಳನ್ನು ಕೂಟ ಮಾಡಿ ಒಂದು ಖುಷಿಯಾಗೆ ನೋಡ್ಕೊತಿದ್ದಾರೆ. ಚಿಕ್ಕ ಯಜಮಾನ್ರು. ಓ, ಇವರು ಚಿಕ್ಕ ಯಜಮಾನ್ರು. ಓಡಿ 180 ಆಗವೆ ಇವ್ರಿಗೆ. ಇವ್ರು 120 ಕೂಟ ಮಾಡಿದ್ರಾ? ಇಲ್ಲ, ಕೂಟ ಮಾಡಿರತ್ತ ತಂದಿರೋದು. ಈಗ 180ಕ್ಕೆ ಕೂಟ ಮಾಡಿರ್ತವೆ ತಂದ್ರಿ. ಎಲ್ಲಿಂದ ತಂದಿದ್ದೀವು? ಇಲ್ಲೇ ಜಾತ್ರೆ ಇಟ್ಕೊಂಡಿರೋದು. ಇಲ್ಲನೇ. ಅಬ್ಬಾ, ಇದು ಕ್ರೇಜು. ಏನಾರಾಗಲಿ ಒಂದು ಜೊತೆಗೆ ಗೊಂತಲ್ಲಿ ಇರಬೇಕು, ಹಳೆಗೊಂತು ಆ ಥರ. ಓಕೆ, ಶಂಕರ್ ಅಂತ. ಶಂಕರ್ ಅಂತ ಯಾವ ಊರು ಇರ್ತಾವು? ಮೈಸೂರಿನವರು. ಮೈಸೂರು. ಅಲ್ಲಿ ಊರು ಎನ್ನಾರ್ ಮೂಲ. ಓಕೆ, ಈಗ ಇವರಲ್ಲೆಲ್ಲ ವ್ಯವಸಾಯ ಮಾಡ್ತೀರಾ? ವ್ಯವಸಾಯಗಾರರೇನ, ಈಗಲೂ ಸಿಟಿಲಿದ್ರು ರೈತರೇ ನಾವು. ಹಾಂ, ಮುಂದಿನ ಮಕ್ಕಳೇ ನಾವು. ಹಂಗೆ. ಓಕೆ, ಇವಕ್ಕೆಲ್ಲ ಈ ಥರ ಕೊಂಬೆಲ್ಲ ಮುರಿಸಿ ಪ್ಯಾಚ್ ಮಾಡಿದ್ರಲ್ಲ, ಏನು ಕಾರಣ? ನಾವು ಮಾಡಲಿಲ್ಲ ಅಂದ್ರೆ ಅಂತ ಕಾಣಲ್ಲ. ಹಾಂ, ನಾವು ಸೋತಿಗೂ ಸರಿ, ಕೆಲಸಕ್ಕೂ ಸರಿ. ಹಾಂ, ನಾವು ಮಾಡಿಸ್ಲೇಬೇಕು. ಕೊಂಬು ಬುಡ ಇದು ಮಾಡಿ ರೆಡಿ ಮಾಡಲೇಬೇಕು, ಅದು ಆ ಥರ. ಓಕೆ, ಈಗ ಈ ಕೊಂಬು ಮುರಿಯೋದ್ರಿಂದ ಅಲ್ಲೂ ಬೇಗ ಬಿದ್ದೋಯ್ತವೆ, ತುಟಿ ಬಿಡ್ತಾರೆ ಅಂತಾರಲ್ಲ, ನಿಜನಾ? ಸುಮ್ಮನೆ ನಾವು ಆ ಥರ ಏನು ಮುಡ್ಸಲ್ಲ. ಹಾಂ, ಸ್ವಲ್ಪ ಕ್ರಾಸ್ ಆಗಿದ್ರೆ ನೆರ ಮಾಡಿಸ್ಕೊತೀವಿ. ಆ ಥರ ಬುಡ ಮುಡ್ದೆ ಬೆಂಡಾಗಿರೋವೆಲ್ಲ ನೆರ ಮಾಡಲ್ಲ. ಓಕೆ, ಅಂಥವು ಅವೇ ನಮ್ಮ ಇನ್ನೂ ಸುಮಾರು ಅವೆ. ಅವೆಲ್ಲ ಮಾಡಲ್ಲ. ಸುಮಾರಾಗಿ ತಕ್ಕ ಮಟ್ಟಿಗೆ ಏನು ಬೇಕೋ ಸಿಂಪಲ್ಲಾಗಿ ಏನು ಮಾರಬೇಕು ಅಂತೇನಿಲ್ಲ ಅಣ್ಣ. ಸೋಕಿ ಭಗವಂತನ ಸನ್ನಿಧಿಗೆ ಬರಬೇಕು, ದರ್ಶನ ಮಾಡ್ಕೋಬೇಕು. ಏನೋ ಸೋಕಿ ಮಾಡ್ಕೊಂಡು 4 ದಿನ ಇದ್ದು ಹೋಗ್ಬೇಕು. ಆ ಥರ ಒಂದು ಛಲ ಕೂಡ ಉಳಿಸ್ಕೊಂಡು ಹೋಗ್ಬೇಕು, ಆ ಥರ ಅಷ್ಟೇ ನಮ್ಮದು. ಹಂಗೆ 4 ಜನ ಫ್ರೆಂಡ್ಸ್ ಜೊತೆ ಬರಬೇಕು, ಹಾಂ, ವ್ಯವಹಾರ ತಿಳ್ಸ್ಕೊಂಡು ಹೋಗೋದು. ಓಕೆ ಅಣ್ಣ, ನಿಮ್ಮ ಮೊಬೈಲ್ ನಂಬರು? 96 06 35 49 62. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವರವು ಕರುಗಳಿವು. ಟೋಟಲ್ಲು 5 ಜೊತೆ ಇವರವು ಕರುಗಳಿರೋದು. ಆಗ ಒಂದು ವೇಳೆ ಯಾರಿಗಾದರೂ ಬೇಕು ಅನ್ನೋಂಥವ್ರು ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರ ಹತ್ರ ಕರ ಸಿಗ್ತವೆ. ನೋಡ್ತಾ ಇರ್ಬೋದು, ಕರ ವ್ಯವಸಾಯಕ್ಕೆ ಏನು ಬೇಕೋ ಒಬ್ಬ ರೈತನಿಗೆ ಅದಕ್ಕೆ ತಕ್ಕಂತೆ ಇರ್ತಕ್ಕಂಥ ದನ. ತುಂಬ ಒಂದು ಖುಷಿ ಆಗುತ್ತೆ ಹಂಗಾಗಿ. ಓಕೆ ಯಜಮಾನ್ರೆ, ಥ್ಯಾಂಕ್ ಯು. ಓಕೆ, ಇವೇನು ಕಡೆ ಮಳೆನಾ? 4 ಏನಕ್ಕೆ ಇಟ್ಕೊಂಡಿರೋದು ಇವು? ಉಳಕ್ಕೆ ವ್ಯವಸಾಯ ಮಾಡ್ತಿರೋ? ನಿಜ? ಮತ್ತು ಲುಂಗಿ ಬಿತ್ತಾ ಹೆಗಲ ಮೇಲೆ ಹಾಕೊಳತ್ತಾನೆ, ಪಟಾಪಟಿ ಚಡ್ಡಿಲೇ ಇರತ್ತಾನೆ. ಹಾಂ ಹಾಂ, ಈಗ ಜಾತ್ರೆ ಅಂತ ಸುತ್ಕೊಂಡಿರೋದು? ವಾ, ಎಷ್ಟು ದಿನ ಆಯ್ತು ಬಂದು? 4 ದಿನ. ಮನೇಲಿ ಅಕ್ಕಾರು ಹೊಡೆದೋಡ್ಸಿದ್ರು ಅಂತ ಬಂದ್ಬಿಟ್ಟ. ಇಲ್ಲಿ ಹೆಂಗಿರೋ ಪುಕ್ಸಟ್ಟೆ ಊಟ ಸಿಗ್ತದೆ, ಉಣ್ಕೊಂಡು ಇಲ್ಲಿ ಹಾಲು ಬಾರ್ ಬುಡ್ದಲ್ಲಿ ಇವರು ಬಿರಿಯಾನಿ ಕೊಡ್ತಾರೆ, ತಿನ್ಕೊಂಡು ಹೋಗುವ ಅಂತ. ಹಂಗೆ ಇನ್ನೂ 1 ವಾರ ಇಲ್ಲೇ ಟೆಂಟ್ ಹಾಕ್ಬಿಡೋದಾ? ನಾಳೆಗೇನೆ? ಒಬ್ಬ ಓಹೋ, ಎಲ್ಲೋ ಜ್ಞಾನ ಎಳೆದ್ಬಿಟ್ಟದೆ, ಅದಕ್ಕೆ ಹೊಲ್ಟ್ಬಿಟ್ರೆ ಯಜಮಾನ್ರು. ಕರೆಕ್ಟನೇ. ಓಕೆ, ಆಯ್ತು, ಸಂತೋಷ. ವ್ಯಾಪಾರ ನಡೀತಾವೆ ಸರ್, ಇಲ್ಲಿ ವ್ಯಾಪಾರ ನಡೀತದೆ. ಯಾವ ಇವು ದೊಡ್ಡವು ಗಿಡ್ಡಗಳು ನಡೀತಾವೆ. ವಾ, 4 ಎಲ್ಲಿ ಮತ್ತೆ ಎಲ್ಲ ಟವಲ್ ಕಾಣಿಸ್ತಾನೆ ಇಲ್ಲ? ಅಲ್ಲ ಟವಲ್ ಕೆಳಗೆ ವ್ಯಾಪಾರ ತಾನೇ ನಡೆಯೋದು?
ಎಲ್ಲ ಬಹಿರಂಗವಾಗಿ ವ್ಯಾಪಾರ ಮಾಡ್ತಾ ಮಾಡ್ತಾ ಇದೀವಿ ನಾವು. Public ಆಗಿ ಮಾಡ್ತಾ ಇದೀವಿ. ಬಹಿರಂಗ ವ್ಯಾಪಾರ. ಓ ಈ ಇದು ಏನದು ಸೋಷಿಯಲ್ ಮೀಡಿಯಾದ ಏನ್ಬಿಟ್ಟು ಸುಳ್ಳು ಹೇಳ್ಕೊಂಡಿರೋರ ಜೊತೆಗೆ ಇದು ಆಪ್ ಸರಿಯಾಗಿ ಆಪು ನೀವು. ಬಾಬಾ ನೋಡ್ರಿ ವ್ಯಾಪಾರ ಡೈರೆಕ್ಟ್ ವ್ಯಾಪಾರ. ನೋಡ್ರಿ ಬೇಬಿ ಜಾತ್ರೆಯಲ್ಲಿ ವ್ಯಾಪಾರ ಇಲ್ಲ ನಮ್ದು. ಟವಲ್ ಕೆಳಗೆ ವ್ಯಾಪಾರ ಮಾಡೋದು, 50,000ಕ್ಕೆ ವ್ಯಾಪಾರ ಮಾಡ್ಬಿಟ್ಟು 1 ಲಕ್ಷ ಹೇಳ್ಕೊಳ್ಳೋದೆಲ್ಲ ಇಲ್ವೇ ಇಲ್ಲ ಇವ್ರ ಹತ್ರ. ಇವ್ರು ಡೈರೆಕ್ಟು. ಓಕೆ, ಇವಾಗ ವ್ಯಾಪಾರ ಮುಗಿಸಿದ್ರ ಅದನ್ನ ಯಾರಿಗೆ ದನ ಯಾರಿಗೆ ಯಾವ ಊರು ಇರ್ತಾವು? ನಂಜನಗೂಡು. ನಿಮ್ದು ಇಲ್ಲಿಪುರ, ಚಾಮರಾಜನಗರ ತಾಲೂಕು. ಅದೇನು ಕರೆಕ್ಟಾಗಿ ಕೂತ್ಕೊಂಡು ವ್ಯಾಪಾರ ಕೇಳ್ರಿ. ಅದೇನ್ರಿ ಒಳ್ಳೆ ಈ ಕೆರೆ ಕಡೆಗೆ ಹೋದಾರ ಕೂತ್ಕೊಂಡು ಅದೇನು ಕೂತ್ಕೊಂಡು ಪಟ ಪಟ ಅಂತ 2 ಮಾತಾಡಿ ನಿನ್ ಮನ್ಸು ತಡೆಯಂಗೆ ಒಂದೇ ದುಡ್ಡಲ್ಲಿ ಇಡೀ ಟಿವಿಲೆಲ್ಲ ಕೊಡ್ಬೇಕು. ಅವ್ರು ಕಮ್ಮಿ ಕೊಡ್ಲಿ ಅಂತಾರ, ಇವ್ರು ಜಾಸ್ತಿ ಕೊಡ್ಲಿ ಅಂತಾರ. ಕೊಡ್ರಿ ನೆನೆಗಿತ ಕೊಡ್ರಿ. ಯಜಮಾನ್ರೆ ವ್ಯಾಪಾರ ಎಲ್ಲೂ ನಡೀತಾ ಇಲ್ಲ. ನೀನೇ ಪುಣ್ಯವಂತ. ಇಡೀ ಬೇಬಿ ಜಾತ್ರೆ ಇಷ್ಟೊಂದು ಸುತ್ಕೊಂಡ್ ಬಂದಿದ್ದೀನಿ. ಯಾರೋ ಒಬ್ರು ಟವಲ್ ಇಕ್ಕಂಗ್ ಕೂತಿರೋದು ನೋಡೇ ಇಲ್ಲ ನಾನು ಇಷ್ಟೊತ್ತವರೆಗೂ. ಖುಷಿಯಾಗಿ ಕೊಡು ದನನ. 5,000 ಹೋಗ್ಲಿ, 5,000 ಬರ್ಲಿ, ಕೊಡು ಹೇಳ್ತೀನಿ. ಹೇಳ್ಬಿಟ್ರು ಹೋಗತ್ತಾಗ ಈಗ ನಿಮಗೆ 10 ಬರೀಕಿನ, ಅವ್ನು 5 ಬರೀಕಿನ, 20 ಬರೀಕಿನ, ನಾನು ಒಂದ್ರೊಳಗೆ ಎಲ್ರು ಒಪ್ಕೋಬೇಕು. 150 ಎಲ್ರು ಒಪ್ಕೋಬೇಕು. ಹಿಡ್ಕೊಳ್ರಿ ನಾನು ಹೇಳ್ತಾ ಇದ್ದೀನಿ 101%. ನಿನ್ ವ್ಯಾಪಾರ ಮುಗಿದ್ಮೇಲೆ ನಾನು ಯಾರು ಅಂತ ಹೇಳ್ತೀನಿ, ಅವಾಗ ನಿನ್ಗೆ ಅರ್ಥ ಆಯ್ತದೆ. ಸರಿನಾ? ಹಿಡ್ಕೊ ಹೇಳ್ತೀನಿ. ಗಿರಾಕಿ ಹುಡುಕಬೇಕು. ಈಗ ನಿನ್ ನಂಬರ್ ಕೇಳಿಸಿ ಕೊಡ್ತೀನಿ. ಅಲ್ಲಿಗ ನಿನ್ ನಂಬರ್ ಹಿಡ್ಕೊಳ್ರಿ, ಖುಷಿಯಾಗಿ ಮಡಿಕೊಳ್ರಿ. ನಮ್ಮಿಂದನೂ ಅವರಿಂದನೂ ಏನಿದಲ್ಲ, ನಮ್ಮ ಆತ್ಮಪೂರ್ವವಾಗಿ ಹೇಳ್ಬಿಡ್ತೀನಿ. 1:07 ಕಣ. ಖುಷಿಯಾಗ ಅಲ್ಲ ಮಡಗ ಖುಷಿಯಾಗ ನೋಡ್ಕೋಕು ಅಂತ ಹೇಳ್ರಿ. ನೋಡಿ ಕೊಟ್ಟಾಯ್ತು 1:07 ನೋಡ್ರಿ, ಇದು ಓಪನ್ ಶಾಟ್ ರೈತರದು. 1:07 ಕೋಟೆ ನಾವೆಲ್ಲ ಬಿದ್ದುವ 100% ಬಿದ್ದಿದ್ರ. ಹೊಡ್ಕ ಬರ್ರಿ ಹತ್ತಿಂದ. ನೋಡ್ತಾ ಇರ್ಬೋದು ಈ ಎತ್ತುಗಳು ಎಲ್ಲವೂ ಕೂಡ ಇವರವೇನೆ. ಈ ಎತ್ತಲ್ಲಿ ಈ 2 ಎತ್ತುಗಳು ರಾಜ ಮಹಾರಾಜ ಅಂತ ಹೇಳಿ ಇಟ್ಟಿರ್ತಕ್ಕಂಥ ಹೆಸರು. ಈ ಎತ್ತು ಹೆಂಗೆ ಅಂದರೆ ನನಗಿನ್ನ ಉದ್ದಕ್ಕದೆ ಆ ಲೆಕ್ಕಾಚಾರ. ತುಂಬ ಒಂದು ಖುಷಿ ಆಗುತ್ತೆ ಎತ್ತನ್ನ ನೋಡಿದ್ರೆ. ಇವು ರೇಸ್ ಆಡಿ ಅಣ್ಣ ಎಷ್ಟು ಕಡೆ ಗೆದ್ದವೆ? 4 ತಾವು ಮೊದಲಿಂದನೂ ರೇಸ್ ಆಡ್ತಾವ? ಈಗ ಇತ್ತೀಚೆಗೆ ರೇಸ? ಮೊದಲಿಂದ ಆಡಿರೋದು. ಈಗ ನಾವು ರೈಸ್ ಹೋಯ್ತಲ್ಲ, ಈಗ ಹಾಂ ಕೆಲ್ಸಕ್ಕೆ ಹಾಕೊಂಡ್ಬಿಟ್ಟಿದ್ದೀವಿ. ಹಾಂ, ನಮ್ಮ ಸೋಕಿಯಾಗೆ ಕೆಲಸ. ರೋಡಲ್ಲಿ ಹೋಯ್ತಾ ಇದ್ರೆ ಕಾರಲ್ಲಿ ಹೋದಂಗೆ ಆಯ್ತದೆ. ಹಂಗೆ ಖುಷಿ ಒಟ್ಟಿನಲ್ಲಿ. ರೋಡಲ್ಲಿ ಹೋಯ್ತಾ ಇದ್ರೆ ಕಾರಲ್ಲಿ ಏನು ಮಾಡೋಕ್ಕಾಗಲ್ಲ. ಆ ಥರ ಚಾಲೆಂಜ್ ಬೇಕಾದ್ರೆ ಆ ಥರ ಹೋಯ್ತವೆ. ನಮಗೆ ಖುಷಿ. ಸೋಕಿಯಾಗೆ ಗದ್ದೆ ಆರಾಮ್ ಮಾಡ್ಕೊಂಡು ಯಾವ ಕೆಲಸಕ್ಕಾರ ಕಟ್ಟು ಆ ಥರ ಹೋಯ್ತವೆ. ಆ ಥರ ಹೋಯ್ತವೆ. ಗಾಡಿ ಡಾಂಬರ್ ರೋಡಲ್ಲಿ ಹೋಗ್ಬೇಕು. ನಮ್ಮ ತಾವು ಒಂದು 6 ಕಿಲೋಮೀಟ್ರ್ 7 ಕಿಲೋಮೀಟ್ರ್ ಹೋಗ್ಬೇಕು. ಗಾಡಿ ಕಟ್ಟಿದ್ರೆ ಕಾರಲ್ಲಿ ಹೋದಂಗೆ ಹೋಯ್ತವೆ. ಆ ಥರ. ಓಕೆ, ಥ್ಯಾಂಕ್ ಯು. ರೈಸ್ಗೆಲ್ಲೂ ಆಗ್ತಾಯಿಲ್ಲ. ಈಗ ರೇಸ್ಗೆಲ್ಲೂ ಹಾಕಲ್ಲ ಒಟ್ಟಿನಲ್ಲೇ. ಈಗ ನಾವು ಬೇಡ ಅಂತ ನಿರ್ಧಾರ ಮಾಡಿದ್ದೀವಿ. ಎಲ್ಲರೂ ನಮ್ಮ ಹತ್ತಿರದಲ್ಲಿ ರೈಸ್ ಬಿದ್ದಾಗ ಆಗ್ತೀವಿ. ಆ ಥರ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಬೈ.